ಸಿಂಪಲ್ ಡ್ರಿಂಕ್ ನಾನು ನಿಮ್ಗೆ ಹೇಳ್ತೀನಿ ಏನು ತೊಗೋಬೇಕು ಅಂತ. ಸ್ವಲ್ಪ ನೀರು, ರೂಮ್ ಟೆಂಪ್ರೇಚರ್ ನೀರು, ತುಂಬ ಬಿಸಿನೀರು ಬೇಡ, ತುಂಬ ತಣ್ಣೀರು ಬೇಡ. ಸ್ವಲ್ಪ ನಿಂಬೆಹಣ್ಣು, ಸ್ವಲ್ಪ ಜೋಣಿ ಬೆಲ್ಲ, ಲಿಕ್ವಿಫೈಡ್ ಬೆಲ್ಲ ಇಸ್ಕೊಳ್ಳಿ, ಜೋಣಿ ಬೆಲ್ಲ, ಒಂದು ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ಏಲಕ್ಕಿ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜಾ ಅಥವಾ ತುಳಸಿ ಬೀಜ, ಸಬ್ಜಾ ಇವೆಲ್ಲ ಸಿಗುತ್ತಲ್ಲ, ಅದು ನಿಮಗೆ ಬೇಗ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ, ಎನರ್ಜಿ ಬರುತ್ತೆ, ಮೋಷನ್ ಚೆನ್ನಾಗಾಗುತ್ತೆ. ಸಮ್ಮರ್ಲಿ ಮೆಟಬಾಲಿಸಮ್ ಚೇಂಜ್ ಆಗೋದು ಅನೇಕ ಪೇಷಂಟ್ಸ್ ಕಂಪ್ಲೇಂಟ್ ಏನಂದರೆ ಬವಲ್ ಎವಾಕ್ಯೂಷನ್ಸ್ ಆಗಲ್ಲ, ಬೆಳಗ್ಗೆ ನಂಗೆ ಒಂದ್ಸಲಿ ಹೊಟ್ಟೆ ಕ್ಲಿಯರ್ ಅನ್ಸಲ್ಲ, ಏನೋ ಗುಡುಗುಡಾದೆ ಅಂತ. ಎವ್ರಿ ಡೇ ಕಾಮಕಸ್ತೂರಿ ಸಬ್ಜಾ ಈ ತುಳಸಿ ಬೀಜ ಎಲ್ಲ ಹಾಕೊಂಡಾಗ ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಬವೆಲ್ ಮೂವ್ಮೆಂಟ್ಸ್ಗೆ ಅನುಕೂಲ ಆಗುತ್ತೆ. ಯು ವಿಲ್ ಫೀಲ್ ವೆರಿ ಲೈಟರ್. ಸಿಂಪಲ್ ಡ್ರಿಂಕ್, ಅದಕ್ಕೇನು ದೊಡ್ಡ ಕಾಂಪ್ಲಿಕೇಶನ್, ದೊಡ್ಡ ರಾಕೆಟ್ ಸೈನ್ಸ್ ಏನೂ ಇಲ್ಲ. ಶುಂಠಿ ರಸ, ನಿಂಬೆ ರಸ, ಜೋಣಿ ಬೆಲ್ಲ, ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ಕೃಷ್ಣ ಲವಣ, ಬ್ಲ್ಯಾಕ್ ಸಾಲ್ಟು, ಈ ಸೀಸನ್ಗೆ ಯೂಶಲಿ ಪಾನಿಪುರಿಗೆಲ್ಲ ಹಾಕಿ ನೋಡಿರ್ತೀರ, ಬ್ಲ್ಯಾಕ್ ಸಾಲ್ಟು, ಒಂದು ಸ್ವಲ್ಪ ಏಲಕ್ಕಿ, ಬೇಕಂದ್ರೆ ಒಂದು ಲವಂಗ, ಇಷ್ಟನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ನೀರು ಜೊತೆ ಮಿಕ್ಸ್ ಮಾಡಿ ಕುಡಿತಾ ಇರ್ತಕ್ಕಂಥದ್ದು. ಎಂಥ ಒಂದು ಟೇಸ್ಟ್ ಇರುತ್ತೆ ಅಂದರೆ ಆ ಕಾಸ್ಟ್ ಫ್ಯಾಕ್ಟ್ರ್. ಇವತ್ತೆಲ್ಲನೂ ಹಣ ದುಬ್ಬರಾಗ್ತದೆ, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅಂತೆಲ್ಲ ಯೋಚನೆ ಮಾಡ್ತಿದ್ದಾರೆ. ಸೇವ್ ಮಾಡೋ ಕಡೆ ಹೆಲ್ತಿಯರ್ ವೇಯಲ್ಲಿ ದುಡ್ಡು ಸೇವ್ ಆಗುತ್ತೆ, ಆರೋಗ್ಯದ ಗೇನು ಆಗುತ್ತೆ ಅನ್ನೋಕ್ಕೆ ಬೆಸ್ಟ್ ಮಾಡ್ಯೂಲ್ ವಾಟ್ ವಿ ಕ್ಯಾನ್ ಥಿಂಕ್ ಆ್ಯಂಡ್ ಪ್ಲ್ಯಾನ್ ಆಫ್ ಅನಿಸುತ್ತೆ.